ಆತ್ಮೀಯ ವಿದ್ಯಾರ್ಥಿಗಳೇ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಮತ್ತೆ ಈ ಮಾಲಿಕೆಯ 2ನೇ ಸಂಚಿಕೆಗೆ ಸ್ವಾಗತ. ಈ ಸಂಚಿಕೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಕಾರ್ಯಕ್ಷೇತ್ರಗಳಾದ ಮೆಷಿನ್ ಲರ್ನಿಂಗ್ ಅಂಡ್ ಅನಾಮಲಿ ಡಿಟೆಕ್ಷನ್, ಯಂತ್ರಕಲಿಕೆ ಹಾಗೂ ಅಸಂಗತ ಪತ್ತೆ ಈ 2 ವಿಷಯಗಳ ಬಗ್ಗೆ ತಿಳಿಯೋಣ. ಮೊದಲನೆಯದಾಗಿ ಯಂತ್ರಕಲಿಕೆಯ ಬಗ್ಗೆ ತಿಳಿದುಕೊಳ್ಳೋಣ. ಮೆಷಿನ್ ಲರ್ನಿಂಗ್ ಇಸ್ ಫೌಂಡೇಶನ್ ಫಾರ್ ಮೋಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೊಲ್ಯೂಷನ್ಸ್. ಯಂತ್ರಕಲಿಕೆ ಎನ್ನುವುದು ಸಾಕಷ್ಟು ಕೃತಕ ಬುದ್ಧಿಮತ್ತೆಯ ಪರಿಹಾರಗಳಿಗೆ ಅಡಿಪಾಯವಾಗಿದೆ. ಮಷೀನ್ ಲರ್ನಿಂಗ್ ಇಸ್ ಎ ಸಬ್ಫೀಲ್ಡ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ದಟ್ ಯೂಸಸ್ ಆಲ್ಗಾರಿದಮ್ಸ್ ಟು ಎನೇಬಲ್ ಸಿಸ್ಟಮ್ಸ್ ಟು ಲರ್ನ್ ಫ್ರಮ್ ಡಾಟಾ ಅಂಡ್ ಮೇಕ್ ಪ್ರೆಡಿಕ್ಷನ್ಸ್ ಆರ್ ಡಿಸಿಷನ್ಸ್ ವಿತೌಟ್ ಬೀಯಿಂಗ್ ಎಕ್ಸ್ಪ್ಲಿಸಿಟ್ಲಿ ಪ್ರೋಗ್ರಾಮ್ಡ್. ವಿವರವಾಗಿ ಪ್ರೋಗ್ರಾಂ ಮಾಡದೆಯೇ ಲಭ್ಯವಿರುವ ದತ್ತಾಂಶವನ್ನು ವಿಶ್ಲೇಷಿಸಿ ಅದರಿಂದ ತಾನು ಕಲಿತು ಮತ್ತು ಊಹೆಗಳನ್ನು ಮಾಡಲು ಅಥವಾ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ವ್ಯವಸ್ಥೆಗೆ ಅಂದರೆ ಬಳಸುತ್ತಿರುವಂತಹ ಸಾಫ್ಟ್ವೇರ್ಗೆ ಸಾಧ್ಯವಾಗಿಸುವಂತಹ ಕ್ರಮಾವಳಿಗಳನ್ನು ಬಳಸುವಂತಹ ಕೃತಕ ಬುದ್ಧಿಮತ್ತೆಯ ಉಪಕ್ಷೇತ್ರವೇ ಯಂತ್ರಕಲಿಕೆ. ಹೌ ಮೆಷಿನ್ ಲರ್ನಿಂಗ್ ವರ್ಕ್ಸ್. ಯಂತ್ರಕಲಿಕೆ ಯಾವ ರೀತಿ ಕೆಲಸ ಮಾಡುತ್ತದೆ? ಮೆಷಿನ್ ಲರ್ನಿಂಗ್ ವರ್ಕ್ಸ್ ಫ್ರಮ್ ಡಾಟಾ. In today's world, we create huge volumes of data as we go about our everyday lives. From the text messages, emails, and social media posts we send, the photographs and videos we take on our phones, we generate massive amounts of information. More data still is created by millions of sensors in our homes, cars, cities, public transport infrastructure and factories. ಯಂತ್ರಕಲಿಕೆಯು ದತ್ತಾಂಶವನ್ನು ಅವಲಂಬಿಸಿ ಕೆಲಸ ಮಾಡುತ್ತದೆ. ಇಂದಿನ ಪ್ರಪಂಚದಲ್ಲಿ ನಾವು ಭಾರೀ ಸಂಪುಟಗಳಷ್ಟು ದತ್ತಾಂಶವನ್ನು ದೈನಂದಿನ ಜೀವನದಲ್ಲಿ ಸೃಷ್ಟಿಸುತ್ತಿದ್ದೇವೆ. ಸರಳ ಸಂದೇಶಗಳಿಂದ ಹಿಡಿದು ಇಮೇಲ್, ಸಾಮಾಜಿಕ ಮಾಧ್ಯಮ ಪೋಸ್ಟ್ಗಳವರೆಗೆ ನಮ್ಮ ಫೋನ್ಗಳಲ್ಲಿ ತೆಗೆದ ಫೋಟೋಗ್ರಾಫ್ ಮತ್ತು ವಿಡಿಯೋಗಳನ್ನು ಕಳುಹಿಸುವುದರ ಮೂಲಕ ನಾವು ಬೃಹತ್ ಪ್ರಮಾಣದ ಮಾಹಿತಿಯನ್ನು ಸೃಷ್ಟಿಸುತ್ತಿದ್ದೇವೆ. ನಮ್ಮ ಮನೆಗಳಲ್ಲಿ, ಕಾರುಗಳಲ್ಲಿ, ನಗರಗಳಲ್ಲಿ, ಸಾರ್ವಜನಿಕ ಸಾರಿಗೆ, ಮೂಲಸೌಕರ್ಯ ಮತ್ತು ಕಾರ್ಖಾನೆಗಳಲ್ಲಿ ಇರುವ ಮಿಲಿಯನ್ ಗಟ್ಟಲೆ ಸಂವೇದಕಗಳಿಂದ ಇನ್ನೂ ಹೆಚ್ಚು ದತ್ತಾಂಶ ಸೃಷ್ಟಿಯಾಗುತ್ತಿದೆ. ಈ ದತ್ತಾಂಶವನ್ನು ಯಾವ ರೀತಿ ಬಳಸುತ್ತೇವೆ ಎಂದು ಮುಂದಿನ ತೆರೆಯಲ್ಲಿ ನೋಡೋಣ. ಡಾಟಾ ಸೈಂಟಿಸ್ಟ್ ಕ್ಯಾನ್ ಯೂಸ್ ಆಲ್ ಆಫ್ ದಟ್ ಡಾಟಾ ಟು ಟ್ರೈನ್ ಮಷೀನ್ ಲರ್ನಿಂಗ್ ಮಾಡೆಲ್ಸ್ ದಟ್ ಕ್ಯಾನ್ ಮೇಕ್ ಪ್ರೆಡಿಕ್ಷನ್ಸ್ ಅಂಡ್ ಇನ್ಫರೆನ್ಸಸ್ ಬೇಸ್ಡ್ ಆನ್ ದ ರಿಲೇಶನ್ಶಿಪ್ಸ್ ದೇ ಫೈಂಡ್ ಇನ್ ದ ಡಾಟಾ. ದತ್ತಾಂಶದಲ್ಲಿನ ಸಂಬಂಧಗಳನ್ನು ಆಧರಿಸಿ ಊಹೆಗಳು ಮತ್ತು ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಯಂತ್ರಕಲಿಕೆಯ ಮಾದರಿಗಳಿಗೆ ತರಬೇತಿ ನೀಡಲು ದತ್ತಾಂಶ ವಿಜ್ಞಾನಿಗಳು ನಮ್ಮ ಮನೆಗಳಲ್ಲಿ, ಕಾರುಗಳಲ್ಲಿ, ನಗರಗಳಲ್ಲಿ, ಸಾರ್ವಜನಿಕ ಸಾರಿಗೆ, ಮೂಲಸೌಕರ್ಯ ಮತ್ತು ಕಾರ್ಖಾನೆಗಳಲ್ಲಿ ಇರುವ ಸಂವೇದಕಗಳಿಂದ ಸಿಗುವ ಎಲ್ಲಾ ದತ್ತಾಂಶ ಬಳಸಬಹುದು. For example, suppose an environmental conservation organization wants volunteers to identify and catalog different species of wildflower using a phone app. ಉದಾಹರಣೆಗೆ, ಕಾಡು ಹೂವುಗಳ ವಿವಿಧ ರೀತಿಯ ಪ್ರಭೇದಗಳನ್ನು ಸ್ವಯಂಸೇವಕರು ಮೊಬೈಲ್ ಆಪ್ ಬಳಸಿ ಗುರುತಿಸಿ ವಿಭಾಗಿಸಿಕೊಡಬೇಕೆಂದು ಒಂದು ಪರಿಸರ ಸಂರಕ್ಷಣಾ ಸಂಸ್ಥೆಯು ಬಯಸಿದರೆ ಅದಕ್ಕೆ ಯಂತ್ರಕಲಿಕೆಯು ಸಹಾಯ ಮಾಡುತ್ತದೆ. Sustainable farming techniques are essential to maximize food production while protecting a fragile environment. The Yield, an agricultural technology company based in Australia, uses sensors data and machine learning to help farmers make informed decisions related to weather, soil and plant conditions. ದುರ್ಬಲ ಪರಿಸರದಲ್ಲಿ ಆಹಾರ ಉತ್ಪಾದನೆ ಹೆಚ್ಚು ಮಾಡಲು ಸುಸ್ಥಿರ ಕೃಷಿ ತಂತ್ರಗಳು ಅತ್ಯವಶ್ಯಕ. ಇದಕ್ಕೆ ಕೃತಕ ಬುದ್ಧಿಮತ್ತೆಯಂಥ ತಂತ್ರಜ್ಞಾನಗಳು ಸಹಾಯ ಮಾಡುತ್ತವೆ. ದ ಯೀಲ್ಡ್ ಎನ್ನುವ ಆಸ್ಟ್ರೇಲಿಯಾ ಮೂಲದ ಕೃಷಿ ತಂತ್ರಜ್ಞಾನ ಸಂಸ್ಥೆ ಸಂವೇದಕಗಳು, ದತ್ತಾಂಶ ಮತ್ತು ಯಂತ್ರಕಲಿಕೆ ಬಳಸಿ ಹವಾಮಾನ, ಮಣ್ಣು ಮತ್ತು ಗಿಡಗಳ ಸ್ಥಿತಿಗಳ ಬಗ್ಗೆ ತಿಳುವಳಿಕೆಯುಳ್ಳ ತೀರ್ಮಾನ ಮಾಡಲು ರೈತರಿಗೆ ಸಹಾಯ ಮಾಡುತ್ತದೆ. ಜನರಲ್ ಅಪ್ರೋಚಸ್ ಟು ಮೆಷಿನ್ ಲರ್ನಿಂಗ್. ಯಂತ್ರಕಲಿಕೆಯ ಸಾಮಾನ್ಯ ವಿಧಾನಗಳು ಮುಖ್ಯವಾಗಿ 2. ಮೊದಲನೆಯದು ಸೂಪರ್ವೈಸ್ಡ್ ಮೆಷಿನ್ ಲರ್ನಿಂಗ್, ಅಂದರೆ ಮೇಲ್ವಿಚಾರಿತ ಯಂತ್ರಕಲಿಕೆ. ಎರಡನೆಯದು ಅನ್ಸೂಪರ್ವೈಸ್ಡ್ ಮೆಷಿನ್ ಲರ್ನಿಂಗ್, ಅಂದರೆ ಮೇಲ್ವಿಚಾರಣೆ ಇಲ್ಲದ ಯಂತ್ರಕಲಿಕೆ. ಮೊದಲನೆಯದಾಗಿ ಸೂಪರ್ವೈಸ್ಡ್ ಮೆಷಿನ್ ಲರ್ನಿಂಗ್ ಅಥವಾ ಮೇಲ್ವಿಚಾರಿತ ಯಂತ್ರಕಲಿಕೆಯನ್ನು ನೋಡೋಣ. ದ ಸೂಪರ್ವೈಸ್ಡ್ ಮೆಷಿನ್ ಲರ್ನಿಂಗ್ ಅಪ್ರೋಚ್ ರಿಕ್ವೈರ್ಸ್ ಯು ಟು ಸ್ಟಾರ್ಟ್ ವಿತ್ ಎ ಡಾಟಾ ಸೆಟ್ ವಿತ್ ನೋನ್ ಲೇಬಲ್ ವ್ಯಾಲ್ಯೂಸ್. 2 types of supervised machine learning tasks include regression and classification. ಮೇಲ್ವಿಚಾರಿತ ಯಂತ್ರಕಲಿಕೆಯ ವಿಧಾನವನ್ನು ನಾಮಾಂಕಿತ ದತ್ತಾಂಶದ ಗಣದಿಂದ ಪ್ರಾರಂಭಿಸಬೇಕಾಗುತ್ತದೆ. ಹಿಂಜರಿತ ಅಂದರೆ ರಿಗ್ರೆಷನ್ ಹಾಗೂ ವರ್ಗೀಕರಣ 2 ಮೇಲ್ವಿಚಾರಿತ ಯಂತ್ರಕಲಿಕೆಯ ವಿಧಾನಗಳು. ರಿಗ್ರೆಷನ್ ಈಸ್ ಯೂಸ್ಡ್ ಟು ಪ್ರೆಡಿಕ್ಟ್ ಎ ಕಂಟಿನ್ಯೂಯಸ್ ವ್ಯಾಲ್ಯೂ ಲೈಕ್ ಎ ಪ್ರೈಸ್, ಎ ಸೇಲ್ಸ್ ಟೋಟಲ್ ಆರ್ ಸಮ್ ಅದರ್ ಮೆಷರ್.
ಬೆಲೆ, ಒಟ್ಟು ಮಾರಾಟ ಅಥವಾ ಇನ್ನಿತರೆ ಅಳತೆಗಳಂಥ ನಿರಂತರ ಮೌಲ್ಯಗಳ ಊಹೆ ಮಾಡಲು ಹಿಂಜರಿತ ಮಾದರಿ ಬಳಸಲಾಗುತ್ತದೆ. ಕ್ಲಾಸಿಫಿಕೇಶನ್ ಈಸ್ ಯೂಸ್ಡ್ ಟು ಡಿಟರ್ಮೈನ್ ಎ ಬೈನರಿ ಕ್ಲಾಸ್ ಲೇಬಲ್ ಲೈಕ್ ಎ ಪೇಷಂಟ್ ಹ್ಯಾಸ್ ಡಯಾಬಿಟಿಸ್ ಆರ್ ನಾಟ್. ವರ್ಗೀಕರಣ: ರೋಗಿಯು ಮಧುಮೇಹ ಹೊಂದಿದ್ದಾನೆಯೇ ಅಥವಾ ಇಲ್ಲವೇ? ಹೌದು ಅಥವಾ ಇಲ್ಲ, ಸರಿ ಅಥವಾ ತಪ್ಪು. ಈ ರೀತಿಯ ದ್ವಿಮಾನ ದರ್ಜೆಯ ನಾಮಾಂಕಿತವನ್ನು ಕಂಡುಹಿಡಿಯಲು ವರ್ಗೀಕರಣವನ್ನು ಬಳಸುತ್ತೇವೆ. ಯಂತ್ರ ಕಲಿಕೆಯ ಎರಡನೇ ವಿಧಾನ ಅನ್ಸೂಪರ್ವೈಸ್ಡ್ ಮೆಷಿನ್ ಲರ್ನಿಂಗ್ ಅಥವಾ ಮೇಲ್ವಿಚಾರಣೆ ಇಲ್ಲದ ಯಂತ್ರ ಕಲಿಕೆ. The unsupervised machine learning approach starts with a data set without known label values. One type of unsupervised machine learning task is clustering. ಮೇಲ್ವಿಚಾರಣೆ ಇಲ್ಲದ ಯಂತ್ರ ಕಲಿಕೆ ನಾಮಾಂಕಿತ ತಿಳಿಯದ ದತ್ತಾಂಶಗಣದಿಂದ ಪ್ರಾರಂಭವಾಗುತ್ತದೆ. ಅಂದರೆ ಲಭ್ಯವಿರುವ ದತ್ತಾಂಶ ಯಾವ ವರ್ಗಕ್ಕೆ ಸೇರಿದುದು ಅಥವಾ ಅದರ ನಾಮಾಂಕನ ಏನು ಎಂಬುದು ಮೊದಲೇ ತಿಳಿದಿರುವುದಿಲ್ಲ. ಕ್ಲಸ್ಟರಿಂಗ್ ಒಂದು ರೀತಿಯ ಮೇಲ್ವಿಚಾರಣೆ ಇಲ್ಲದ ಯಂತ್ರ ಕಲಿಕೆ. Clustering is used to determine labels by grouping similar information into label groups. Like grouping measurements from birds into species. ಒಂದೇ ರೀತಿಯ ಮಾಹಿತಿಗಳನ್ನು ನಾಮಾಂಕಿತ ಗುಂಪುಗಳನ್ನಾಗಿ ಮಾಡಿ ನಾಮಾಂಕಿತಗಳನ್ನು ಕಂಡುಹಿಡಿಯಲು ಕ್ಲಸ್ಟರಿಂಗ್ ಅನ್ನು ಬಳಸುತ್ತೇವೆ. ಗುರುತು ಪರಿಚಯ ಇಲ್ಲದ ದತ್ತಾಂಶಗಳನ್ನು ಪರಿಶೀಲಿಸಿ ಅದಕ್ಕೆ ಸೂಕ್ತ ನಾಮಾಂಕನ ಮಾಡುವುದು. ಉದಾಹರಣೆಗೆ, ಪಕ್ಷಿಗಳಿಂದ ಅಳತೆಗಳನ್ನು ಗುಂಪು ಮಾಡಿ ಪ್ರಭೇದಗಳನ್ನಾಗಿ ವರ್ಗೀಕರಿಸುವುದು. ಮೈಕ್ರೋಸಾಫ್ಟ್ ಅಜೂರ್ ಎನ್ನುವುದು ಕೃತಕ ಬುದ್ಧಿಮತ್ತೆಯ ಸಾಕಷ್ಟು ಪರಿಹಾರಗಳನ್ನು ನೀಡುವ ವೇದಿಕೆಯಾಗಿದ್ದು, ವಿದ್ಯಾರ್ಥಿಗಳು ಪಠ್ಯಕ್ರಮದಲ್ಲಿ ಕೃತಕ ಬುದ್ಧಿಮತ್ತೆಯ ಎಲ್ಲಾ ಕಾರ್ಯಕ್ಷೇತ್ರಗಳಲ್ಲಿ ಮೈಕ್ರೋಸಾಫ್ಟ್ ಅಜೂರ್ನ ಸೇವೆಗಳ ಬಗ್ಗೆ ತಿಳಿದುಕೊಳ್ಳುತ್ತೀರಿ. ಮೆಷಿನ್ ಲರ್ನಿಂಗ್ ಇನ್ ಮೈಕ್ರೋಸಾಫ್ಟ್ ಅಜೂರ್. ಮೈಕ್ರೋಸಾಫ್ಟ್ ಅಜೂರ್ನಲ್ಲಿ ಯಂತ್ರ ಕಲಿಕೆ. Microsoft Azure provides the Azure Machine Learning Service, a cloud-based platform for creating, managing, and publishing machine learning models. ಮೈಕ್ರೋಸಾಫ್ಟ್ ಅಜೂರ್ ಯಂತ್ರ ಕಲಿಕೆ ಸೇವೆಯನ್ನು ಒದಗಿಸುತ್ತದೆ. ಮೈಕ್ರೋಸಾಫ್ಟ್ ಅಜೂರ್ ಎನ್ನುವುದು ಯಂತ್ರ ಕಲಿಕೆಯ ಮಾದರಿಗಳನ್ನು ರಚಿಸಲು, ನಿರ್ವಹಿಸಲು ಹಾಗೂ ಪ್ರಕಟಿಸಲು ಒಂದು ಕ್ಲೌಡ್ ಆಧಾರಿತ ವೇದಿಕೆ. ಫೀಚರ್ಸ್ ಅಂಡ್ ಕೆಪಬಿಲಿಟೀಸ್ ಆಫ್ ಅಜೂರ್ ಮೆಷಿನ್ ಲರ್ನಿಂಗ್. ಮೈಕ್ರೋಸಾಫ್ಟ್ ಅಜೂರ್ನ ವೈಶಿಷ್ಟ್ಯಗಳು ಹಾಗೂ ಸಾಮರ್ಥ್ಯಗಳ ಬಗ್ಗೆ ನೋಡೋಣ. Automated machine learning. This feature enables non-experts to quickly create an effective machine learning model from data. ಸ್ವಯಂಚಾಲಿತ ಯಂತ್ರ ಕಲಿಕೆ. ಈ ಒಂದು ವೈಶಿಷ್ಟ್ಯ ದತ್ತಾಂಶದಿಂದ ಯಂತ್ರ ಕಲಿಕೆಯ ಮಾದರಿಯನ್ನು ಕ್ಷಣದಲ್ಲಿ ರಚಿಸಲು ಪರಿಣಿತರಲ್ಲದವರನ್ನು ಕೂಡ ಸಾಧ್ಯವಾಗುವಂತೆ ಮಾಡುತ್ತದೆ. ಅಜೂರ್ ಮೆಷಿನ್ ಲರ್ನಿಂಗ್ ಡಿಸೈನರ್. A graphical interface enabling no-code development of machine learning solutions. ಅಜೂರ್ ಯಂತ್ರ ಕಲಿಕೆ ವಿನ್ಯಾಸಕಾರ ಕೋಡ್ ರಹಿತವಾಗಿ, ಅಂದರೆ ಪ್ರೋಗ್ರಾಂ ಬರೆಯುವುದೇ, ಯಂತ್ರ ಕಲಿಕೆಯ ಪರಿಹಾರಗಳನ್ನು ಗ್ರಾಫಿಕಲ್ ಇಂಟರ್ಫೇಸ್ಗೆ ಅಥವಾ ಸಚಿತ್ರ ಮಾಧ್ಯಮಕ್ಕೆ ಸಾಧ್ಯವಾಗಿಸುತ್ತದೆ. ಗ್ರಾಫಿಕಲ್ ಇಂಟರ್ಫೇಸ್ ಎಂದರೆ ನಾವು ಕಂಪ್ಯೂಟರ್ ಡೆಸ್ಕ್ ಟಾಪ್ ಅಥವಾ ಮೊಬೈಲ್ ಸ್ಕ್ರೀನ್ ಇನ್ನಿತರೆ ತೆರೆಗಳ ಮೇಲೆ ಮೂಡುವ ಚಿತ್ರ ಹಾಗೂ ಬರಹಗಳ ಮಿಶ್ರಣದ ದೃಶ್ಯದ ಜೊತೆ ಇಂಟರಾಕ್ಟ್ ಮಾಡುತ್ತೇವೆ ಅಥವಾ ವ್ಯವಹರಿಸುತ್ತೇವೆ. ಈ ರೀತಿಯಾಗಿ ಬಳಕೆದಾರನ ಜೊತೆ ವ್ಯವಹರಿಸುವುದಕ್ಕೆ ಬಳಕೆದಾರ ಸ್ನೇಹಿ ಅಥವಾ ಯೂಸರ್ ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಅನ್ನು ಗ್ರಾಫಿಕಲ್ ಇಂಟರ್ಫೇಸ್ ಎನ್ನುತ್ತೇವೆ. ಡಾಟಾ ಅಂಡ್ ಕಂಪ್ಯೂಟ್ ಮ್ಯಾನೇಜ್ಮೆಂಟ್. Cloud-based data storage and compute resources that professional data scientists can use to run data experiment code at scale. ದತ್ತಾಂಶ ಹಾಗೂ ಗಣಕ ನಿರ್ವಹಣೆ. ವೃತ್ತಿಪರ ದತ್ತಾಂಶ ತಜ್ಞರು ಬೃಹತ್ತಾದ ದತ್ತಾಂಶದ ಪ್ರಯೋಗಗಳನ್ನು ನಡೆಸಲು ಬಳಸಬಹುದಾದ ಕ್ಲೌಡ್ ಆಧಾರಿತ ದತ್ತಾಂಶ ಸಂಗ್ರಹಣೆ ಮತ್ತು ಗಣಕ ಸಂಪನ್ಮೂಲಗಳು. Pipelines. Data scientists, software engineers, and IT operations professionals can define pipelines to orchestrate model training, deployment, and management tasks. Pipelines ಅನ್ನು ಕೊಳವೆ ಎಂದು ಕನ್ನಡಕ್ಕೆ ಭಾಷಾಂತರಿಸುವುದಕ್ಕಿಂತ ಇದನ್ನು ಪೈಪ್ಲೈನ್ಸ್ ಎಂದು ಕರೆಯುವುದು ಸೂಕ್ತ. ಒಂದೇ ಕಾರ್ಯವನ್ನು ಬಹಳಷ್ಟು ತಜ್ಞರು ಸೇರಿ ಮಾಡುವಾಗ ಯಾರು ಕಾರ್ಯ ಮುಗಿಸಿದ ನಂತರ ಯಾರು ಅದರ ಮುಂದಿನ ಹಂತ ಮುಂದುವರೆಸಬೇಕು ಎನ್ನುವ ಯೋಜನೆಯೇ ಪೈಪ್ಲೈನ್. ದತ್ತಾಂಶ ತಜ್ಞರು, ಸಾಫ್ಟ್ವೇರ್ ಇಂಜಿನಿಯರ್ರು ಅಥವಾ ಮಾಹಿತಿ ತಂತ್ರಜ್ಞಾನ ಕಾರ್ಯಾಚರಣೆ ವೃತ್ತಿಪರರು. ಮಾದರಿ ತರಬೇತಿ ಆಯೋಜಿಸುವ, ನಿಯೋಜಿಸುವ ಹಾಗೂ ನಿರ್ವಹಣಾ ಕಾರ್ಯಗಳ ಸಲುವಾಗಿ ಪೈಪ್ಲೈನ್ಗಳನ್ನು ವ್ಯಾಖ್ಯಾನಿಸಬಹುದು. ಕೃತಕ ಬುದ್ಧಿಮತ್ತೆಯ ಎರಡನೇ ಕಾರ್ಯಕ್ಷೇತ್ರ ಅನಾಮಲಿ ಡಿಟೆಕ್ಷನ್ ಅಥವಾ ಅಸಂಗತ ಪತ್ತೆ. ದ ಕೇಪಬಿಲಿಟಿ ಟು ಆಟೋಮ್ಯಾಟಿಕಲಿ ಡಿಟೆಕ್ಟ್ ಎರರ್ಸ್ ಆರ್ ಅನ್ಯೂಶುವಲ್ ಆಕ್ಟಿವಿಟಿ ಇನ್ ಎ ಸಿಸ್ಟಮ್. ವ್ಯವಸ್ಥೆಯಲ್ಲಿನ ದೋಷಗಳನ್ನು ಅಥವಾ ಅನುಮಾನಾಸ್ಪದ ಚಟುವಟಿಕೆಗಳನ್ನು ಸ್ವಯಂಚಾಲಿತವಾಗಿ ಪತ್ತೆಹಚ್ಚುವ ಸಾಮರ್ಥ್ಯವೇ ಅಸಂಗತ ಪತ್ತೆ. ಅನಾಮಲಿ ಡಿಟೆಕ್ಷನ್ ಸರ್ವಿಸಸ್. ಅಸಂಗತ ಪತ್ತೆ ಸೇವೆಯಲ್ಲಿ ಯಾವ ಕಾರ್ಯಗಳನ್ನು ಮಾಡಬಹುದು ಎಂದು ನೋಡೋಣ.
creating a software system to monitor credit card transactions and detect unusual usage patterns that might indicate fraud. ಕ್ರೆಡಿಟ್ ಕಾರ್ಡ್ ವಹಿವಾಟುಗಳಲ್ಲಿ ವಂಚನೆಯನ್ನು ಸೂಚಿಸುವ ಅನುಮಾನಾಸ್ಪದ ಬಳಕೆಯ ವಿಧಾನಗಳನ್ನು ಗಮನಿಸುವ ಸಾಫ್ಟ್ವೇರ್ ರಚನೆ. ಅಂದರೆ ಕ್ರೆಡಿಟ್ ಕಾರ್ಡ್ ಬಳಸುವ ರೀತಿಯಲ್ಲಿ ವ್ಯತ್ಯಾಸವಾದರೆ, ಅಂದರೆ ಪ್ರತಿದಿನ ಸಾಮಾನ್ಯವಾಗಿ ಬಳಸುವ ಪ್ರಮಾಣಕ್ಕಿಂತ ಯಾವುದಾದರೊಂದು ದಿನ ಹೆಚ್ಚಿನ ಪ್ರಮಾಣದಲ್ಲಿ ಕ್ರೆಡಿಟ್ ಕಾರ್ಡ್ ಬಳಸುವುದು ಪತ್ತೆಯಾದರೆ, ಆಗ ಅಸಂಗತ ಪತ್ತೆ ಸೇವೆಗಳು ಬ್ಯಾಂಕಿನ ನಿಗಾ ಸಿಬ್ಬಂದಿಗೆ ಮುಂದಿನ ಪರಿಶೀಲನೆ ನಡೆಸಲು ಸೂಚಿಸುತ್ತದೆ. An application that tracks activity in an automated production line and identifies failures. ಸ್ವಯಂಚಾಲಿತ ಉತ್ಪಾದನೆಯ ಮೇಲ್ವಿಚಾರಣೆ ಮಾಡುತ್ತಾ ಅದರಲ್ಲಿನ ವಿಫಲತೆಗಳನ್ನು ಪತ್ತೆಹಚ್ಚುವ ಅಪ್ಲಿಕೇಶನ್ ರಚನೆ. ಉತ್ಪಾದನಾ ಘಟಕದಲ್ಲಿ ಇರುವ ಯಂತ್ರಗಳಲ್ಲಿ ಪ್ರತಿ ಕಾರ್ಯವನ್ನು ನಿಗಾ ವಹಿಸುವುದಕ್ಕಾಗಿ ಒಬ್ಬ ಮಾನವನನ್ನು ನಿಯಮಿಸುವುದರ ಬದಲಾಗಿ ಸೆನ್ಸಾರ್ಸ್ ಅಳವಡಿಸುವುದು ಕಡಿಮೆ ಖರ್ಚಿನ ಉಪಾಯ. ಜೊತೆಗೆ ಅಪಾಯಕಾರಿ ಯಂತ್ರಗಳಲ್ಲಿ ಮಾನವನ ಬದಲಾಗಿ ಸೆನ್ಸಾರ್ ಅಳವಡಿಕೆಯು ಸುರಕ್ಷಿತ ಕೂಡ. A racing car telemetry system that uses sensors to proactively warn engineers about potential mechanical failures before they happen. ಸಂವೇದಕಗಳನ್ನು ಬಳಸಿ ತೀವ್ರವಾದ ಯಾಂತ್ರಿಕ ವಿಫಲತೆಗಳನ್ನು ಘಟಿಸುವ ಮುನ್ನವೇ ಇಂಜಿನಿಯರ್ಗಳನ್ನು ಎಚ್ಚರಿಸುವ ರೇಸಿಂಗ್ ಕಾರ್ನ ಟೆಲಿಮೆಟ್ರಿ ವ್ಯವಸ್ಥೆಯನ್ನು ಕೂಡ ಅಸಂಗತ ಪತ್ತೆಯಲ್ಲಿ ರಚಿಸಬಹುದು. ಟೆಲಿಮೆಟ್ರಿ ಸಿಸ್ಟಮ್ ಆಫ್ ರೇಸಿಂಗ್ ಕಾರ್ನ ಟೆಲಿಮೆಟ್ರಿ ವ್ಯವಸ್ಥೆಯ ಬಗ್ಗೆ ವಿವರವಾಗಿ ನೋಡುವುದಾದರೆ, Sensors in the car collect telemetry, such as engine revolutions, brake temperature, and so on. An anomaly detection model is trained to understand expected fluctuations in the telemetry measurements over time. If a measurement occurs outside of the normal expected range, the model reports an anomaly that can be used to alert the race engineer to call the driver in for a pit stop to fix the issue before it forces retirement from the race. ಇಂಜಿನ್ ಆವರ್ತನಗಳ ಅಥವಾ ತಿರುಗುವಿಕೆಯ ಮಾಪನ, ಬ್ರೇಕ್ಗಳ ತಾಪಮಾನ ಇತ್ಯಾದಿಗಳನ್ನು ಸೆನ್ಸಾರ್ಸ್ ಅಥವಾ ಸಂವೇದಕಗಳ ಮೂಲಕ ಸಂಗ್ರಹಿಸುವುದು. ಅಸಂಗತ ಪತ್ತೆ ಮಾದರಿಗೆ ಕಾಲ ಕಳೆದಂತೆದಂತೆ ಟೆಲಿಮೆಟ್ರಿಯ ಮಾಪನಗಳ ನಿರೀಕ್ಷಿತ ಏರಿಳಿತಗಳ ಬಗ್ಗೆ ಅರಿವು ಮೂಡಿಸುವ ತರಬೇತಿ ನೀಡುವುದು. ಯಾವುದಾದರೊಂದು ಮಾಪನವು ನಿರೀಕ್ಷಿತ ವ್ಯಾಪ್ತಿಯನ್ನು ಮೀರಿದರೆ, ಅಸಂಗತ ಪತ್ತೆ ಮಾದರಿಯು ಆದ ಅಸಂಗತವನ್ನು ರೇಸ್ ಇಂಜಿನಿಯರ್ನು ರೇಸರ್ಗೆ ಸದರಿ ಸಮಸ್ಯೆಯನ್ನು ಸರಿಪಡಿಸುವ ಸಲುವಾಗಿ ಪಿಟ್ ತಡೆ ತೆಗೆದುಕೊಳ್ಳುವಂತೆ ಕರೆಮಾಡಿ ತಿಳಿಸಲು ಎಚ್ಚರಿಸುವುದು. ಅನಾಮಲಿ ಡಿಟೆಕ್ಷನ್ ಸರ್ವೀಸಸ್ ಇನ್ ಮೈಕ್ರೋಸಾಫ್ಟ್ ಅಜೂರ್ನಲ್ಲಿ ಅಸಂಗತ ಪತ್ತೆ ಸೇವೆಗಳು. ದ ಅನಾಮಲಿ ಡಿಟೆಕ್ಟರ್ ಸರ್ವಿಸ್ ಇನ್ ಮೈಕ್ರೋಸಾಫ್ಟ್ ಅಜೂರ್ ಪ್ರೊವೈಡ್ಸ್ ಎನ್ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ API that developers can use to create anomaly detection solutions. ಡೆವಲಪರ್ಗಳು ಅಸಂಗತ ಪತ್ತೆ ಪರಿಹಾರಗಳನ್ನು ರಚಿಸಲು ಬಳಸಬಹುದಾದ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ API ಯನ್ನು ಮೈಕ್ರೋಸಾಫ್ಟ್ ಅಜೂರ್ ಅಸಂಗತ ಪತ್ತೆ ಸೇವೆ ಒದಗಿಸುತ್ತದೆ. ಇದನ್ನು ಬಳಸಿ ಅಸಂಗತ ಪತ್ತೆ ಪರಿಹಾರಗಳನ್ನು ಸುಲಭವಾಗಿ ರಚಿಸಬಹುದು. ಈ ಸಂಚಿಕೆಯಲ್ಲಿ ಕೃತಕ ಬುದ್ಧಿಮತ್ತೆಯ 2 ಕಾರ್ಯಕ್ಷೇತ್ರಗಳಾದ ಯಂತ್ರ ಕಲಿಕೆ ಹಾಗೂ ಅಸಂಗತ ಪತ್ತೆಯ ಬಗ್ಗೆ ತಿಳಿದುಕೊಂಡಿದ್ದೀರಿ. ಮುಂದಿನ ಸಂಚಿಕೆಗಳಲ್ಲಿ ಇನ್ನುಳಿದ ಕಾರ್ಯಕ್ಷೇತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ದಯವಿಟ್ಟು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಆಗ ಈ ವಿಷಯದ ಕುರಿತು ಮುಂದಿನ ಸಂಚಿಕೆಗಳಲ್ಲಿ ನೀಡುವ ಮಾಹಿತಿಯ ಅಪ್ಡೇಟ್ ಸುಲಭವಾಗಿ ಸಿಗುತ್ತದೆ. ಈ ತರಗತಿಯನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.